ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದು ಮನೆಯಲ್ಲೇ ತುಪ್ಪ ಕಾಯಿಸೋದು ಹೇಗೆ ಅಂತ ಅತಿ ಸುಲಭವಾಗಿ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಬೆಣ್ಣೆ, ಏಲಕ್ಕಿ, ಬೆಳ್ಳುಳ್ಳಿ, ಮೆಂತ್ಯ ಕಾಳು, ಲವಂಗ ಮತ್ತು ಉಪ್ಪು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲನೇದಾಗಿ ನಾನು ಈಗ ಪುಡಿ ಮಾಡ್ಕೋತಾ ಇದ್ದೀನಿ ತುಪ್ಪಕ್ಕೆ ಹಾಕೋದಕ್ಕೆ. ಈ ಪುಡಿ 2 kg ಬೆಣ್ಣೆಗಾಗುವಷ್ಟು ಪುಡಿಯನ್ನು ನಾನೀಗ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 5ರಿಂದ 6 ಚಮಚದಷ್ಟು ಮೆಂತ್ಯ ಕಾಳನ್ನು ಈ ರೀತಿ ಬಾಡಿಸ್ಕೋತಾ ಇದ್ದೀನಿ. ಈ ಬಾಡಿಸ್ಬೇಕಾದ್ರೆ ಘಮ್ಮಂತ ಸ್ಮೆಲ್ ಬರುತ್ತೆ. ಆ ಸುವಾಸನೆ ಹಬ್ಬಬ್ಬ ಎಷ್ಟು ಚೆಂದ ಗೊತ್ತಾ. ಮತ್ತು ಈ ರೀತಿ ಚಟಪಟ ಅಂತ ಸಿಡಿಬೇಕು, ಆಗ ಮೆಂತ್ಯ ಕಾಳು ಉರ್ದಿದೆ ಅಂತ ಹೇಳಿ ಅರ್ಥ. ನೆಕ್ಸ್ಟು ಒಂದು 10ರಿಂದ 15 ಅಷ್ಟು ಲವಂಗ ತೊಗೊಂಡಿದ್ದೀನಿ, 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಈ 3 ವಸ್ತುವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ, ಸರಿನಾ. ಇದಾದ ನಂತರ ಈಗ ಸದ್ಯಕ್ಕೆ ನಾನು 1 kg ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಈ ಪಾತ್ರೆಗೆ ಬೆಣ್ಣೆ ಹಾಕಿರೋದು ಸ್ವಲ್ಪ ಕರಗಬೇಕು. ಕರಗೋ ಅಷ್ಟರಲ್ಲಿ ನಾವು ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿ ಲಚ್ಕೊಳ್ಳೋಣ, ಆಯಿತಾ. ಲಚ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಈ ಬೆಣ್ಣೆ ಏನಿದೆ ಕರಗ್ತಾ ಇರುವಂಥ ಬೆಣ್ಣೆಗೆ ಹಾಕ್ಕೊಂಡು ಮತ್ತು 10ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಇದೇ ಪಾತ್ರೆಗೆ ಹಾಕ್ಕೊಳ್ಳೋಣ, ಆಯಿತಾ. ಅದಾದಮೇಲೆ ನಾನು ಆಗಲೇ 2 kg ಬೆಣ್ಣೆಗೆ ಆಗುವಷ್ಟು ಪುಡಿಯನ್ನು ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಪುಡಿಯನ್ನು ಈ ಒಂದು ಬೆಣ್ಣೆ ಕರಗ್ತಾ ಇರುವಂತಹ ಬೆಣ್ಣೆಗೆ ಹಾಕ್ಕೊಳ್ಳೋಣ, ಆಯಿತಾ. ನೋಡಿ, ಈ ರೀತಿ ಕುದಿಬೇಕಿದು, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಬೇಕು. ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಹಬ್ಬಬ್ಬ. ಇದು ಬೇಯಬೇಕಾದ್ರೆ ಆ ಸುವಾಸನೆ ಎಷ್ಟು ಘಮ್ಮಂತಿರುತ್ತೆ ಅಂದರೆ ಮನೆ ಫುಲ್ ಇದೇ ಸ್ಮೆಲ್ ಬಂದುಬಿಟ್ಟಿರುತ್ತೆ ನೋಡಿ. ಈಗ ಆಲ್ಮೋಸ್ಟ್ ಅರ್ಧ ಆಗಿದೆ ಅಂತ ಹೇಳಿ ಈ ರೀತಿ ಕುದೀತಾ ಇದ್ದರೆ ನೀರು ಥರ ಆಗಬೇಕು. ಮೊದಲು ಹೇಗಿತ್ತು ನೋಡಿ, ಈಗ ಹೇಗಿದೆ ಅಂತ ಹೇಳಿ. ಮತ್ತು ಇನ್ನೊಂದು ಮುಖ್ಯವಾಗಿ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಬೇಕು. ತುಂಬ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಸಿದೋಗ್ಬಿಡುತ್ತೆ. ಇನ್ನೊಂದು ವಿಚಾರ, ಇದನ್ನು ಸ್ವಲ್ಪ ತಿರುತ್ತಾ ಇರಬೇಕು. ನಾವು ಪುಡಿ ಹಾಕಿದ್ದೀವಲ್ವ, ಮೆಂತ್ಯ ಕಾಳು, ಲವಂಗ ಮತ್ತು ಏಲಕ್ಕಿ ಅದೆಲ್ಲ ತಳ ಹತ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 2 ಸತಿ ತಿರುತ್ತಾ ಇರಬೇಕಾಯ್ತಾ. ಈ ರೀತಿ ತಿರುತ್ತಾ ಇದ್ಮೇಲೆ ನಂತರ ನೋಡಿ, ಈ ರೀತಿ ಸಣ್ಣದಾಗಿ ಪುಟ ಪುಟ ಅಂತ ಕುದೀತಾ ಇದೆ. ಈಗ ಆಗಿದೆ ಅಂತ ಹೇಳಿ ಗ್ಯಾಸ್ನ ಟರ್ನ್ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ. ಒಂದು ಜಾಲರೆ ತಗೊಂಡು ಈ ರೀತಿ ಸ್ಟೀಲ್ ಬಾಕ್ಸಿಗೆ ಅಥವಾ ಗಾಜಿನ ಬಾಕ್ಸಿಗೆ ಈ ರೀತಿ ಶೋಧಿಸ್ಕೊಂಡು ನೀವು ಏನಿಲ್ಲ ಅಂದರೂ 2ರಿಂದ 3 ತಿಂಗಳು ಅಷ್ಟು ದಿನ ಇದನ್ನು ಇಟ್ಕೋಬೋದು. ತುಪ್ಪ ರೆಡಿಯಾಗಿದೆ. ಅನ್ನದ ಜೊತೆ, ಮುದ್ದೆ ಜೊತೆ ಹಾಕ್ಕೊಂಡು ತಿನ್ಬೋದು. ಅದರಲ್ಲೂ ಏನು ಗೊತ್ತಾ, ಈ ಸಣ್ಣ ಮಕ್ಕಳಿರ್ತಾರಲ್ಲ, ತಾನೇ ಹುಟ್ಟಿರೋವಂತಹ ಮಕ್ಕಳಿಗೆ 6 ತಿಂಗಳಾದಮೇಲೆ ಮಗುಗೆ ಸರಿ ತಿನ್ನಿಸ್ತೀವಲ್ವ, ಸೊ ಆ ಸಮಯದಲ್ಲಿ ಅರ್ಧ ಚಮಚದಷ್ಟು ತುಪ್ಪವನ್ನು ಆ ಸರಿಗೆ ಹಾಕ್ಕೊಂಡು, ಅಥವಾ ಯಾವುದಾದ್ರೂ ಒಂದು ಆಹಾರ ಕಿಚಡಿ ಮಾಡಿರ್ತೀವಲ್ವ, ಆಹಾರಕ್ಕೆ ಈ ತುಪ್ಪವನ್ನು ಹಾಕ್ಕೊಂಡು ಮಗುವಿಗೆ ಸೇವಿಸಿದ್ದೇ ಆದರೆ ಯಾವುದೇ ರೀತಿಯಾದಂತಹ ಡೈಜೆಷನ್ ಇಶ್ಯೂಸ್ ಬರೋದಿಲ್ಲ. ಮತ್ತು ಮಗುವಿನ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ತುಪ್ಪ. ಮತ್ತು ಬಾಣಂತಿಯರು ಕೂಡ ಮೆಂತ್ಯ ಮುದ್ದೆ ಜೊತೆ ಈ ತುಪ್ಪವನ್ನು ಸೇವಿಸ್ಬೋದು. ಬಾಣಂತಿಯರು ಮಾತ್ರನೇ ಅಲ್ಲ, ಎಲ್ಲರೂ, ನೀವು ಎಲ್ಲರೂ ಕೂಡ ಈ ತುಪ್ಪವನ್ನು ನಾವು ದಿನ ಯೂಸ್ ಮಾಡುವಂತಹ ಅಡುಗೆಯಲ್ಲಿ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಜೈ ಆಂಜನೇಯ.